ಓಕೆ, ಸೊ ಈಗ ನಿಮ್ಮ ಪ್ರಾಜೆಕ್ಟ್ ಒಳಗೆ ದೇರ್ ಆರ್ ಟೂ ಯೂಸರ್ಸ್. ಒಂದು ಇಟ್ ಇಸ್ ಅಡ್ಮಿನಿಸ್ಟ್ರೇಟರ್ ಅಥವಾ ಅಡ್ಮಿನಿಸ್ಟ್ರೇಟರ್ ನಾವು ಓನರ್ ಆಫ್ ದ ಮೆಡಿಕಲ್ ಸ್ಟೋರ್. ಇಲ್ಲಿ ಒಂದು ನಾವು ಮಾಡ್ಲಿಕ್ಕೆ ಹತ್ತದ್ದು ಇಟ್ ಇಸ್ ಓನ್ಲಿ ಫಾರ್ ಒನ್ ಪರ್ಟಿಕ್ಯುಲರ್ ಮೆಡಿಕಲ್ ಸ್ಟೋರ್ ಕಂಪನಿ. ಸೊ ಎಕ್ಸಾಂಪಲ್ ಮೆಡ್ ಪ್ಲಸ್ ಅಂತ ಒಂದು ಇದು ಮೆಡಿಕಲ್ ಸ್ಟೋರ್ದು ಚೈನ್ ಅದ ರೀ. ಸೊ ಅವ್ರು ಏನಂತಂದ್ರೆ ಅವ್ರದೇ ಸ್ಟೋರಿಂದ ನಿಮಗೆ ಟ್ಯಾಬ್ಲೆಟ್ಸ್ಗಳು ಪ್ರೊವೈಡ್ ಮಾಡಲಿಕ್ಕೆ ಒಂದು ಇಂಟರ್ಫೇಸ್, ಒಂದು ವೆಬ್ ಅಪ್ಲಿಕೇಶನ್ ಅಂತ ಹೇಳ್ಬೋದು, ಅಥವಾ ಲೇಟರ್ ಫ್ಯೂಚರ್ನಾಗ ಅದಕ್ಕೊಂದು ಆ್ಯಪ್ ಅಂತ ಕನ್ವರ್ಟ್ ಮಾಡ್ಕೊಂಡು ಆ್ಯಪ್ ರೀತಿಯೊಳಗೂ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನಮ್ಮ ಪ್ರಾಜೆಕ್ಟ್ ಇರ್ತದೆ. ಸೇ ವಿ ಹ್ಯಾವ್ ಸ್ಟೋರ್ಡ್ ದಟ್ ಪ್ರಾಜೆಕ್ಟ್ ಇನ್ ಸಿ ಡ್ರೈವ್. ಇದು ನೀವು ಎಲ್ಲರೂ ನಿಮ್ಮ ಸಿಸ್ಟಮ್ನಾಗ ಎಲ್ಲಿ ಬೇಕಾದಲ್ಲಿ ಕಾಪಿ ಮಾಡ್ಕೊರಿ. ನನ್ನ ಸಿಸ್ಟಮ್ನಾಗ ಸಿ ಡ್ರೈವ್ನಾಗ ಫಾರ್ಮಸಿ ಅಂತೇಳಿ ಒಂದು ಪ್ರಾಜೆಕ್ಟ್ ಫೋಲ್ಡರ್ ಕ್ರಿಯೇಟ್ ಮಾಡೀನಿ. ಸ್ಕ್ರೀನ್ ಕಾಣಿಸ್ಲಿಕ್ಕತ್ತಲ್ರಿ ಎಲ್ಲರಿಗೆ? ಸೊ ಫಾರ್ಮಸಿ ಅಂತನೋ ಪ್ರಾಜೆಕ್ಟ್ ಹೆಸರು ಅದ. ಅದ್ರೊಳಗೆ ಅಪ್ಲಿಕೇಶನ್ ಹೆಸರು ಬಂದು ಫಾರ್ಮಸಿ ಆ್ಯಪ್ ಅಂತದ. ಸೊ ಈ ಫಾರ್ಮಸಿ ಆ್ಯಪ್ ಒಳಗೆ ನಂದೆಲ್ಲ ಫಾರ್ಮ್ ಡಿಸೈನ್ಸ್, ಕೋಡಿಂಗ್ಸ್ ಅದೆಲ್ಲ ಸ್ಟೋರ್ ಮಾಡಿದ್ದದ. ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಯು ನೋ ದ ಸ್ಟೆಪ್ಸ್. ಲೈಕ್ ನಾವು ಅಲ್ಲೇನು ಮಾಡ್ತೀವಿ ಅಂತಂದ್ರೆ ಫಸ್ಟ್ ವಿ ವಿಲ್ ಓಪನ್ ದ ಕಮಾಂಡ್ ಪ್ರಾಂಪ್ಟ್. ಸೊ ಲೆಟ್ ಮಿ ಓಪನ್ ಒನ್ ಕಮಾಂಡ್ ಪ್ರಾಂಪ್ಟ್. ಕಮಾಂಡ್ ಪ್ರಾಂಪ್ಟ್ನಾಗ ಯು ಹ್ಯಾವ್ ಟು ಗೋ ಟು ದಟ್ ಪರ್ಟಿಕ್ಯುಲರ್ ಫೋಲ್ಡರ್ ವೇರ್ ಯು ಹ್ಯಾವ್ ಸ್ಟೋರ್ಡ್ ಯುವರ್ ಪ್ರಾಜೆಕ್ಟ್. ಸೊ ಅದು ನಂದು ಪ್ರಾಜೆಕ್ಟ್ ಇದ್ದದ್ದು ಸಿ ಡ್ರೈವ್ನಾಗ ಸ್ಟೋರ್ ಮಾಡೀನಿ. ಸೊ ಅಲ್ಲಿ ಗೋ CD/ ಅಂತ ಟೈಪ್ ಮಾಡ್ತೀನಿ, ಸಿ ಡ್ರೈವ್ ಬಂತು. ನೆಕ್ಸ್ಟ್ CD ಫಾರ್ಮಸಿ, I'll type CD PHARMACY. ಸೊ CD ಫಾರ್ಮಸಿ ಅಂದ ತಕ್ಷಣ ನಾವು ಐ ಆಮ್ ಇನ್ಸೈಡ್ ಮೈ ಪ್ರಾಜೆಕ್ಟ್ ಫೋಲ್ಡರ್. ಅಂಡ್ ಯಾವುದೇ ಒಂದು ಪ್ರಾಜೆಕ್ಟ್ ರನ್ ಮಾಡಬೇಕು ಅಂತಂದ್ರೆ ಯು ನೋ ದ ಕಮಾಂಡ್, ದಟ್ ಇಸ್ ಪೈಥಾನ್ manage.py run server. ಸೊ ರನ್ ಸರ್ವರ್ ಕಮಾಂಡ್ ಟೈಪ್ ಮಾಡಿದ ತಕ್ಷಣ ನಿಮ್ದು ಸರ್ವರ್ ಅಂದ್ರೆ ನಿಮ್ಮ ಪ್ರಾಜೆಕ್ಟಿನ ಸರ್ವರ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸೊ ಆಸ್ ಯು ಕ್ಯಾನ್ ಸಿ, ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಮೆಸೇಜ್ ಬಂತು ಅಂತಂದ್ರೆ ದ ಪ್ರೋಗ್ರಾಮ್ ಹ್ಯಾಸ್ ಕಂಪೈಲ್ಡ್ ಕರೆಕ್ಟ್ಲಿ ಅಂಡ್ ದೇರ್ ಆರ್ ನೋ ಎರರ್ಸ್ ಇನ್ ದ ಪ್ರಾಜೆಕ್ಟ್. ಒಂದ್ ಸರ್ತಿ ಇದು ಕಂಟ್ರೋಲ್ ಬ್ರೇಕ್ ಬಂದ ತಕ್ಷಣ ನೆಕ್ಸ್ಟ್ ಓಪನ್ ದ ವೆಬ್ ಬ್ರೌಸರ್. ಆ ಬ್ರೌಸರ್ನಾಗ you have to type one URL, that is localhost :9000/ ಅಲ್ಲಿ ನಾ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕಾದಾಗ ಅಲ್ಲಿ ಅಪ್ಲಿಕೇಶನ್ ನೇಮ್ ಕೊಟ್ಟಿದ್ದು pharmacy/login. ಸೊ ನಂಗೆ ಫಸ್ಟ್ ಲಾಗಿನ್ ಪೇಜ್ ಲೋಡ್ ಆಗಬೇಕು. ಸೊ ಅದಕ್ಕೆ ನಾ ಏನು ಮಾಡ್ತೀನಿ, ಫಾರ್ಮಸಿ ಈಸ್ ಮೈ ಅಪ್ಲಿಕೇಶನ್ ನೇಮ್ /ಲಾಗಿನ್ ಪೇಜ್ ಓಪನ್ ಆಗಬೇಕು ಅಂತಂದ್ರೆ ಲಾಗಿನ್/ ಅಂತ ಹಾಕ್ರಿ. ದೆನ್ ಇಟ್ ವಿಲ್ ಓಪನ್ ದ ಲಾಗಿನ್ ಪೇಜ್. Pharmacy. Okay, it is 8000 ಅಲ್ಲಿ 9000 ಬದಲು change it to 8000. ಓಕೆ, ಸೊ ಇದು 8000 ಅದರ 9000 ಅದಂತೇಳಿ ನಿಮ್ಮ ಸರ್ವರ್ ರನ್ ಮಾಡಿದಾಗ ಇಲ್ಲಿ ತೋರಿಸುತ್ತಾನೆ 127.0.0.1:8000 ಇತ್ತು ಅಂದ್ರೆ 8000 ಟೈಪ್ ಮಾಡ್ರಿ, 9000 ಇದ್ರೆ 9000 ಟೈಪ್ ಮಾಡ್ರಿ. ದಟ್ ಡಿಪೆಂಡ್ಸ್ ಆನ್ ನೀವು ನಿಮ್ದು ಸಿಸ್ಟಮ್ನಾಗ ಅದು ಜಾಂಗೋ ಫ್ರೇಮ್ವರ್ಕ್ ಇನ್ಸ್ಟಾಲ್ ಮಾಡೋ ಹೊತ್ತಿನಾಗ ಯಾವ ಪೋರ್ಟ್ನಾಗ ಅದು ಎಕ್ಸಿಕ್ಯೂಟ್ ಆಗ್ಲಿಕ್ಕತ್ತದ ಅಂತೇಳಿ. Instead of this 127.0.0.1 you can type localhost, ಅಥವಾ localhost ಬದಲು if you type 127.0.0.1 there is no problem in this case. ಎರಡು ಕೇಸ್ it will open the login page in this. So first ಈ ಅಪ್ಲಿಕೇಶನ್ ನಾಗ we will login as a administrator. So login administrator login ಆಗ್ಲಿಕ್ಕೆ ಯೂಸರ್ ನೇಮ್ ಬಂದು admin, ಪಾಸ್ವರ್ಡ್ ಇಸ್ admin123. ನೆನಪಿಟ್ಟುಕೋರಿ, ಬರ್ಕೋತಿದ್ರೆ ಬರ್ಕೊಂಡ್ ಬಿಡ್ರಿ, because this will be a fixed login ID and password for the administrator. So username is admin, password is admin123. So type ಮಾಡ್ತೀನಿ, I'll click on login. So login ಅಂತ ಕ್ಲಿಕ್ ಮಾಡಿದ ತಕ್ಷಣ it will show me the home page of the administrator. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ಡಿಸ್ಪ್ಲೇ ಆಯ್ತು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಫಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಅವನ್ ಮೆಡಿಕಲ್ ಸ್ಟೋರ್ನಾಗ ಏನೇನ್ ಟ್ಯಾಬ್ಲೆಟ್ಸ್ಗಳವ ಹಿ ಹ್ಯಾಸ್ ಟು ಎಂಟರ್ ಆಲ್ ದೋಸ್ ಟ್ಯಾಬ್ಲೆಟ್ ಡೀಟೇಲ್ಸ್ ಇನ್ ದ ಸಾಫ್ಟ್ವೇರ್. ಸೊ ಅದಕ್ಕೆ ಇಲ್ಲಿ ಆಡ್ ಐಟಮ್ಸ್ ಅಂತೇಳಿ ಒಂದು ಫಾರ್ಮ್ ಕೊಟ್ಟಿದ್ದದ. ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಟ್ಯಾಬ್ಲೆಟ್ಸ್ ಇಂದ ಡೀಟೇಲ್ಸ್ಗಳು ಆಡ್ ಮಾಡ್ತೀವಿ. ಸೊ ವಿ ಕ್ಯಾನ್ ಗೋ ಫಾರ್ ವ್ಯೂ ಐಟಮ್ಸ್. ಸೊ ಏನೇನ್ ಆಡ್ ಮಾಡಿದ್ದದ ಯು ಕ್ಯಾನ್ ಸಿ ದೋಸ್ ಇನ್ಫಾರ್ಮೇಶನ್ ಹಿಯರ್. ಈಗ ಒಂದು ಟ್ಯಾಬ್ಲೆಟ್ ಕೊರೋಸಿನ್ ಅಂತ ಆಲ್ರೆಡಿ ಅದ. ಲೆಟ್ ಮಿ ಆಡ್ ಒನ್ ಮೋರ್ ಟ್ಯಾಬ್ಲೆಟ್ ಇನ್ಸೈಡ್ ದಿಸ್. ಸೇ ಆಡ್ ಐಟಮಿಗೆ ಹೋಗ್ತೀನಿ. ಐ ವಿಲ್ ಗೋ ಫಾರ್ ಟ್ಯಾಬ್ಲೆಟ್ ಡೋಲೋ 650. ನೆಕ್ಸ್ಟ್ item type, then tablet adana, syrup adana, you have to type that particular information here. So I'll give tablet. Next enter cost, andre selling price ಎಷ್ಟು ಅದರದು. So I'll put some 35 rupees.
expiry date. Our tablets in the expiry date irtada. You have to type the expiry date. I'll put 22/0/2023. ನೆಕ್ಸ್ಟ್ ಎಂಟರ್ ಕಂಟೆಂಟ್. ಈಗ ಯಾವುದೇ ಒಂದು ಟ್ಯಾಬ್ಲೆಟ್ ಇತ್ತು ಅಂತಂದ್ರೆ ಅಲ್ಲಿ ಕಂಟೆಂಟ್ಸ್ ಗಳು ಮೆನ್ಷನ್ ಮಾಡಿರ್ತಾರ. ಸೊ ದಟ್ ಕಂಟೆಂಟ್ ಯು ಹ್ಯಾವ್ ಟು ಟೈಪ್ ಇಟ್ ಹಿಯರ್. ಸೊ ಎಕ್ಸಾಂಪಲ್ ಡೋಲೋ 650 ಒಳಗ ವಿಲ್ ಬಿ ಹ್ಯಾವಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ಪ್ಯಾರಾಸಿಟಮಾಲ್ ಅಂತೇಳಿ ಒಂದು ಕೆಮಿಕಲ್ ಕಂಟೆಂಟ್ ಇರ್ತದ. So paracetamol and click on submit. So click ಮಾಡಿದ ತಕ್ಷಣ it will display me a message, item added successfully. So item add ಆಯ್ತು. You can check it in the view items and you can see second content is displayed on the screen. ಇದೇ ರೀತಿಯೊಳಗ ನೀವು ಎಷ್ಟು ಬೇಕಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ಲೈಕ್ ಟ್ಯಾಬ್ಲೆಟ್ ಇರ್ಬೋದು, ಸಿರಪ್ ಇರ್ಬೋದು, ಅಥವಾ ಪೌಡರ್ ಫಾರ್ಮ್ಯಾಟ್ ನಾಗ ಇರ್ಬೋದು. ಸೊ ಆ ಟೈಪ್ ನಾಗ you have to enter the details of that particular tablet in this case. ನೆಕ್ಸ್ಟ್ ಅದಾದ್ಮೇಲೆ ಸದ್ಯಕ್ಕೆ ಅಡ್ಮಿನಿಸ್ಟ್ರೇಟರ್ ಕೆಲಸ ಇಷ್ಟೇ. ಐಟಮ್ ಆಡ್ ಮಾಡ್ತಾನ, ವ್ಯೂ ಮಾಡ್ತಾನ ಅಂಡ್ ದೆನ್ ಕ್ಲಿಕ್ ಆನ್ ಲಾಗ್ಔಟ್ ಇನ್ ದಿಸ್ ಕೇಸ್. ಸೊ ಅಡ್ಮಿನಿಸ್ಟ್ರೇಟರ್ ಫಸ್ಟ್ ಪಾರ್ಟ್ ಇಷ್ಟೇ, ಐಟಮ್ಸ್ ಗಳು ಆಡ್ ಮಾಡೋದು. ಸೆಕೆಂಡ್, ನಾವು ವಿ ವಿಲ್ ಲಾಗಿನ್ ಆಸ್ ಅ ಕಸ್ಟಮರ್. ಲೈಕ್ ಎಕ್ಸಾಂಪಲ್ ನನಗೆ ಟ್ಯಾಬ್ಲೆಟ್ಸ್ ಪರ್ಚೇಸ್ ಮಾಡ್ಬೇಕಾಗ್ಯದ. ಸೊ ನಾ ಏನ್ ಮಾಡ್ತೀನಿ, ಅಥವಾ ಈಗ ಎಕ್ಸಾಂಪಲ್ ರಶ್ಮಿ ವಾಂಟ್ಸ್ ಟು ಪರ್ಚೇಸ್ ಸಮ್ ಟ್ಯಾಬ್ಲೆಟ್ಸ್. ಸೊ ಫಸ್ಟ್ ಅವ್ರು ಏನಂತಂದ್ರೆ ಈ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೋಬೇಕು. ಅದ್ರ ಸಲುವಾಗ ವಿ ಹ್ಯಾವ್ ಅನ್ ಆಪ್ಷನ್ ಹಿಯರ್, ರಿಜಿಸ್ಟರ್. ನಾವು ಕ್ಲಿಕ್ ಆನ್ ದಿಸ್. ಕ್ಲಿಕ್ ಮಾಡಿದ ತಕ್ಷಣ here we will enter all the details of that particular customer in this case. So let us enter first name RASHMI, last name or last name yadra Rashmi adu sir oursang sir AURSANG oursang. Okay, so our the money details mention ಮಾಡ್ತಾರೆ. ಜಸ್ಟ್ ರ್ಯಾಂಡಮ್ ಹಾಕಿರ್ತೀನಿ. ನೆಕ್ಸ್ಟ್ ಅವ್ರದ್ದು ಯೂಸರ್ ನೇಮ್ ಪ್ರೊವೈಡ್ ಮಾಡಬೇಕು. ಸೊ I'll keep ರಶ್ಮಿ ಅಂತೇಳಿ ನಿಮ್ದು ಯೂಸರ್ ನೇಮ್ ಮಾಡ್ತೀನಿ ಅಂಡ್ ಸೇಮ್ ಐ ವಿಲ್ ಪಾಸ್ವರ್ಡ್ ನು ರಶ್ಮಿ ಅಂತ ಟೈಪ್ ಮಾಡ್ತೀನಿ ಅಂಡ್ ಎಂಟರ್ ದ ಪಾಸ್ವರ್ಡ್ ಅಗೇನ್. ಓಕೆ, ನೆಕ್ಸ್ಟ್ ಅವ್ರದ್ದು ಇಮೇಲ್ ಐ ಡಿ and mobile number. Just I'll put some random mobile number now and date of birth. Say one random date of birth. And then you can click on submit. So click ಮಾಡಿದ ತಕ್ಷಣ you'll get a message registered successfully ಅಂತೇಳಿ. Now you have been registered. ಈಗ ನೆಕ್ಸ್ಟ್ ನೀವು ಟ್ಯಾಬ್ಲೆಟ್ಸ್ ಆರ್ಡರ್ ಮಾಡ್ಲಿಕ್ಕೆ ಮತ್ತೆ ಅಗೇನ್ ಹೋಮ್ ಪೇಜಿಗೆ ಹೋಗಿ you can type your username and password which you have registered. ಅಲ್ಲಿ ಏನ್ ರಿಜಿಸ್ಟರ್ ಮಾಡೋದ್ನ ಡೀಟೇಲ್ಸ್ ಕೊಟ್ಟಿರ್ತೀರಿ, ಸೇಮ್ ಡೀಟೇಲ್ಸ್ you have to mention here. So RASHMI and click on login. So login ಆದ ತಕ್ಷಣ now you have a home page login, ನಿಮ್ದು ಕಸ್ಟಮರ್ ಹೋಮ್ ಪೇಜ್ ಓಪನ್ ಆಗ್ತದ. ಈಗ ನಾವು you want to order some tablets in this case. ಸೊ ಅವಾಗ ಇಲ್ಲಿ ಆರ್ಡರ್ ನೌ ಅಂತ ಒಂದು ಆಪ್ಷನ್ ಅದ, ಕ್ಲಿಕ್ ಆನ್ ಆರ್ಡರ್ ನೌ. ಸೊ ಕ್ಲಿಕ್ ಮಾಡಿದ ತಕ್ಷಣ ಆಕ್ಚುಲಿ ಇಲ್ಲಿ ಎಷ್ಟು ಟ್ಯಾಬ್ಲೆಟ್ಸ್ ಅವ ತೋರಿಸ್ಲಿಕ್ಕತ್ತಾನ ಅಂಡ್ ಇಫ್ ಯು ವಾಂಟ್ ಟು ಪರ್ಚೇಸ್ ಎನಿ ಟ್ಯಾಬ್ಲೆಟ್ ಯು ಹ್ಯಾವ್ ಟು ಕ್ಲಿಕ್ ಆನ್ ಆಡ್. ಈಗ ಆಕ್ಚುಲಿ ಟ್ಯಾಬ್ಲೆಟ್ಸ್ ಕಮ್ಮಿ ಅದ, ಸೊ ಹಿಂಗಾಗಿ ನಿಮಗೆ ಎರಡೇ ತೋರಿಸ್ಲಿಕ್ಕತ್ತಾನ. ಯಾವಾಗ ಜಾಸ್ತಿ ಆಗ್ತಾವ ಅವಾಗ ಲಿಸ್ಟ್ ದೊಡ್ಡದಾಗ್ತದೆ. ಸೊ ಆ ಟೈಮಿಗೆ ಸರ್ಚ್ ಮಾಡ್ಲಿಕ್ಕೆ ಈಸಿ ಆಗ್ಬೇಕು ಅಂತಂದ್ರೆ you can search the tablet based on the name of the tablet in this case. Like example ನಾನು ಡೋಲೋ 650 ಬೇಕಾಗ್ಯದ, ಸೊ ನಾ ಡೋಲೋ ಅಂತ ಟೈಪ್ ಮಾಡ್ತೀನಿ and click on submit. It will display me that particular tablet in this. ಅಲ್ಲಿ ಫುಲ್ ನೇಮ್ ಟೈಪ್ ಮಾಡೋದು ನೆಸಿಟಿ ಇಲ್ಲ, ಜಸ್ಟ್ 2 letters say CR, that is for crocin. ಸೊ ಜಸ್ಟ್ 2 letter ಟೈಪ್ ಮಾಡಿ ನಾ ಸರ್ಚ್ ಮಾಡಿದೆ ಅಂತಂದ್ರೆ it will show me the name of that particular tablet. So I want to purchase this, add ಅಂತ ಬಟನ್ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ it will show me the name of the table, the name of the tablet and ಕಾಸ್ಟ್ ಎಷ್ಟದ ಅಂತೇಳಿ, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು. ಸೊ ಯು ನೀಡ್ ಅ ಕ್ವಾಂಟಿಟಿ ಲೈಕ್ ಒಂದು 3 ಸ್ಟ್ರಿಪ್ಸ್ ಬೇಕಾಗ್ಯದ. ಸೊ ಅಲ್ಲಿ 3 ಅಂತ ಟೈಪ್ ಮಾಡಿ ಕ್ಲಿಕ್ ಆನ್ ಆಡ್ ಟು ಕಾರ್ಟ್. ಸೊ ಕ್ಲಿಕ್ ಆನ್ ಆಡ್ ಟು ಕಾರ್ಟ್ ಅಂದ ತಕ್ಷಣ ಐಟಮ್ ಆಡೆಡ್ ಟು ಕಾರ್ಟ್ ಸಕ್ಸಸ್ಫುಲಿ.
ಸೊ ಐಟಮ್ ಇಸ್ ಇನ್ ಯರ್ ಕಾರ್ಟ್ ಇನ್ ದಿಸ್ ಕೇಸ್. ಸೊ ಅವಾಗ ಜಸ್ಟ್ ಇಲ್ಲಿ ವ್ಯೂ ಕಾರ್ಟ್ ಅನ್ನು ಕ್ಲಿಕ್ ಮಾಡ್ರಿ and you can see the tablet has been added and the total amount ಎಷ್ಟದ ತೋರಿಸ್ಲಿಕ್ಕತ್ತಾನೆ which you have to pay, and there are 3 payment modes in this case. ಯಾವ ಪೇಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇದು ಸ್ಕ್ಯಾನ್ ನಂದು QR ಕೋಡ್ ಅದ, ಯು ಕ್ಯಾನ್ ಚೇಂಜ್ ಇಟ್ ಇಫ್ ಯು ವಾಂಟ್, ಅದರ್ವೈಸ್ ಯು ಕ್ಯಾನ್ ಕೀಪ್ ಸೇಮ್. ನೀವು ಯಾವಾಗ ಸ್ಕ್ಯಾನ್ ಮಾಡಿ ಪೇ ಮಾಡ್ತೀರಿ, ನಿಮ್ದು ಈಗ ಎಕ್ಸಾಂಪಲ್ ಫೋನ್ ಪೇನಾಗ ಪೇ ಮಾಡಿರಿ, ಸೊ ನೀವು ಫೋನ್ ಪೇನಾಗ ಪೇ ಮಾಡಿದಾಗ ನಿಮ್ಗೆ ಅಲ್ಲೊಂದು ಟ್ರಾನ್ಸಾಕ್ಷನ್ ನಂಬರ್ ಅಂತ ತೋರಿಸ್ತಾನೆ ಆಫ್ಟರ್ ದ ಪೇಮೆಂಟ್ ಇಸ್ ಸಕ್ಸಸ್ಫುಲ್. ಸೊ ದಟ್ ಟ್ರಾನ್ಸಾಕ್ಷನ್ ನಂಬರ್ ಯು ಹ್ಯಾವ್ ಟು ಎಂಟರ್ ಹಿಯರ್ ಇನ್ ದಿಸ್ ಕೇಸ್. ಸೊ ಎಲ್ಲಿ ತನ ಇದು ಟ್ರಾನ್ಸಾಕ್ಷನ್ ನಂಬರ್ ನೀವು ಎಂಟರ್ ಮಾಡಂಗಿಲ್ಲ, ದ ಆರ್ಡರ್ ಇಸ್ ನಾಟ್ ಅಕ್ಸೆಪ್ಟೆಡ್. ಸೊ ಐ ವಿಲ್ ಎಂಟರ್ ದ ಟ್ರಾನ್ಸಾಕ್ಷನ್ ನಂಬರ್, ಜಸ್ಟ್ ಒಂದು ರ್ಯಾಂಡಮ್ ವ್ಯಾಲ್ಯೂ ಕೊಟ್ಟಿನಿ ಅಂಡ್ ಕ್ಲಿಕ್ ಆನ್ ಕನ್ಫರ್ಮ್ ಆರ್ಡರ್. ಸೊ ಕನ್ಫರ್ಮ್ ಆರ್ಡರ್ ಆದ ತಕ್ಷಣ ಇಟ್ ವಿಲ್ ಡಿಸ್ಪ್ಲೇ ಮೀ ಆರ್ಡರ್ ಸಬ್ಮಿಟೆಡ್. ನೆಕ್ಸ್ಟ್ ನೀವು ಇಲ್ಲಿ ಆರ್ಡರ್ಸ್ ಅಂತ ಆಪ್ಷನ್ ಅದ, ಕ್ಲಿಕ್ ಆನ್ ಆರ್ಡರ್ಸ್. ಸೊ ಆರ್ಡರ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಟ್ ವಿಲ್ ಶೋ ಮಿ ದ ಆರ್ಡರ್ ಐ ಡಿ, ಯಾವತ್ತು ಆರ್ಡರ್ ಮಾಡಿವಿ, ಟೋಟಲ್ ಅಮೌಂಟ್ ಎಷ್ಟದ, ನಿಮ್ದು ಟ್ರಾನ್ಸಾಕ್ಷನ್ ನಂಬರ್ ಏನಿತ್ತು, ಸ್ಟೇಟಸ್ ಏನದ. ಸ್ಟೇಟಸ್ ಇಸ್ ನ್ಯೂ ಆರ್ಡರ್. ನ್ಯೂ ಆರ್ಡರ್ ಅಂತಂದ್ರೆ ದಟ್ ಹ್ಯಾಸ್ ನಾಟ್ ಬೀನ್ ಡೆಲಿವರ್ಡ್ ಆರ್ ಆಕ್ಸೆಪ್ಟೆಡ್ ಬೈ ದ ಅಡ್ಮಿನಿಸ್ಟ್ರೇಟರ್. ಏನ್ ಟ್ಯಾಬ್ಲೆಟ್ಸ್ ಆರ್ಡರ್ ಮಾಡಿರಿ ಅಂತ ವ್ಯೂ ಮಾಡ್ಬೇಕಾಗ್ಯದ. ಅವಾಗ ನೀವು ಆರ್ಡರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಶೋ ಮಿ ದ ಡೀಟೇಲ್ಸ್ ಇನ್ ದಿಸ್. ಲೈಕ್ ಎಕ್ಸಾಂಪಲ್ ಕಸ್ಟಮರ್ ನೇಮ್ ಏನದ, ಅವ್ರ ಮೊಬೈಲ್ ನಂಬರ್ ಏನದ, ಯಾವ ಟ್ಯಾಬ್ಲೆಟ್ ಅಮೌಂಟ್ ಎಷ್ಟದ, ಎಷ್ಟು ಕ್ವಾಂಟಿಟಿ ಬೇಕಾಗ್ಯದ ಅಂತೇಳಿ ನನಗೆ ಆ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಅಂದ್ರೆ ದ ಕಸ್ಟಮರ್ ಹಿಮ್ಸೆಲ್ಫ್ ಕ್ಯಾನ್ ವ್ಯೂ ದ ಆರ್ಡರ್ ಡೀಟೇಲ್ಸ್ ಇನ್ ದಿಸ್ ಕೇಸ್. ಸೊ ಈ ಆಪ್ಷನ್ ಏನಂತಂದ್ರೆ ನಿಮ್ಗೆ ಆರ್ಡರ್ ಒಳಗೆ ಆ ಆಪ್ಷನ್ ನ ವ್ಯೂ ಮಾಡ್ಕೋಬಹುದು. ಇಲ್ಲಿ ತನಕ ಕ್ಲಿಯರ್ ಅದ ರೀ ಇಬ್ರಿಗೆ? ಓಕೆ. ಸೊ ಫಸ್ಟ್ ನಾ ಏನ್ ಮಾಡಿದೆ, ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಆಗ್ತೀನಿ. ಆರ್ಡರ್ ನಾಗ್ ಹೋಗಿ ಐ ವಿಲ್ ಸರ್ಚ್ ಫಾರ್ ದ ಐಟಮ್. ಸರ್ಚ್ ಮಾಡಿ ಆಡ್ ಅಂತ ಕ್ಲಿಕ್ ಮಾಡ್ತೀನಿ, ಕ್ವಾಂಟಿಟಿ ಮೆನ್ಷನ್ ಮಾಡ್ತೀನಿ. ದೆನ್ ಐ ವಿಲ್ ಗೋ ಫಾರ್ ವ್ಯೂ ಕಾರ್ಟ್. ಅಲ್ಲಿ ಸಬ್ಮಿಟ್ ಮಾಡಿರೋ ಆರ್ಡರ್ಸ್ ಡಿಸ್ಪ್ಲೇ ಆಗಿರ್ತದ. ವ್ಯೂ ಕಾರ್ಟ್ ನಾಗ ಇದ್ದಾಗ ದ ಆರ್ಡರ್ ಇಸ್ ನಾಟ್ ಬೀನ್ ಸೆಂಟ್ ಟು ದ ಅಡ್ಮಿನಿಸ್ಟ್ರೇಟರ್, ಇಟ್ ಇಸ್ ಓನ್ಲಿ ಇನ್ ಯರ್ ಕಾರ್ಟ್. ನಿಮ್ ಬಾಸ್ಕೆಟ್ ನಾಗ ಹಾಕೊಂಡಿರಿ, ನೀವು ಇನ್ನ ಬಿಲ್ಲಿಂಗ್ ಸೆಕ್ಷನ್ ಹೋಗಿಲ್ಲ ಅಂತ ಅರ್ಥ. ಯಾವಾಗ ನೀವು ಅಲ್ಲಿ ವ್ಯೂ ಕಾರ್ಟ್ ನಾಗ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀರಿ ಆಫ್ಟರ್ ಮೇಕಿಂಗ್ ದ ಪೇಮೆಂಟ್, then you will get that order details in the orders in this case. So ಅಲ್ಲಿ you can see the order details along with the tablets whatever you have mentioned in this. ಇಷ್ಟು ಮಾಡಿದ್ರಿ ಅಂತಂದ್ರೆ the work of the customer is over. ಇಷ್ಟಾದ್ಮೇಲೆ click on logout. ನೆಕ್ಸ್ಟ್ ಮತ್ತೆ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನೆ. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಲಿಕ್ಕೆ ಯೂಸರ್ ನೇಮ್ ಇಸ್ ಅಡ್ಮಿನ್, ಪಾಸ್ವರ್ಡ್ ಇಸ್ admin 123, click on login. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ದಿಸ್ ಇಸ್ ಅಡ್ಮಿನಿಸ್ಟ್ರೇಟರ್ ಹೋಮ್ ಇನ್ ದಿಸ್ ಕೇಸ್. ಇಲ್ಲಿ ಹಿ ವಿಲ್ ಗೋ ಫಾರ್ ವ್ಯೂ ಆರ್ಡರ್ಸ್. ಸೊ ವ್ಯೂ ಆರ್ಡರ್ಸ್ ಅಂತ ಕ್ಲಿಕ್ ಮಾಡಿದಾಗ he can see there are 2 orders in this. First order ಇಲ್ಲಿ that was ordered on 30th of January. Status is approved, ಅಂದ್ರೆ administrator has accepted that particular order in this case. So order details naga he can view what was the order of that particular customer in this. ಅದೇ ರೀತಿಯೊಳಗ ಮತ್ತೆ ನಾ ವ್ಯೂ ಆರ್ಡರ್ಸ್ ಕ್ಲಿಕ್ ಮಾಡ್ತೀನಿ. ದೇರ್ ಆರ್ 2 ಆರ್ಡರ್ಸ್ ಇನ್ ದಿಸ್ ಕೇಸ್. ಸೊ ಸೆಕೆಂಡ್ ಆರ್ಡರ್ ನಾಗ ಬಂದು ಇಟ್ ಇಸ್ ನ್ಯೂ ಆರ್ಡರ್. ಸೊ ಯಾವುದೇ ಒಂದು ನ್ಯೂ ಆರ್ಡರ್ ಅಂತೇಳಿ ಅಲ್ಲಿ ಡಿಸ್ಪ್ಲೇ ಆಗಿತ್ತು ಅಂತಂದ್ರೆ ಇನ್ ದಟ್ ಕೇಸ್ ಇಟ್ ದ ಸ್ಟೇಟಸ್ ವಿಲ್ ಬಿ ನ್ಯೂ ಆರ್ಡರ್ ಇನ್ ದಿಸ್. ನೆಕ್ಸ್ಟ್ ಅಲ್ಲಿ ಯು ಹ್ಯಾವ್ 3 ಆಪ್ಷನ್ಸ್. ಒಂದು ಆಪ್ಷನ್ accept, second option is order details, and third option is reject the order in this. ಲೈಕ್ ಎಕ್ಸಾಂಪಲ್ ನಿಂಬಲ್ಲಿ ಆ ಟ್ಯಾಬ್ಲೆಟ್ ಆ ಟೈಮಿಗೆ ಇರಲಿಲ್ಲ, ಅಥವಾ ಅವರು ಪೇಮೆಂಟ್ ಸಮ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಾರ. ಲೈಕ್ ಎಕ್ಸಾಂಪಲ್ ಅವ್ರ ಟ್ರಾನ್ಸಾಕ್ಷನ್ ನಂಬರ್ ಕೆಲವೊಂದು ಸುಮ್ ಟೈಮ್ ಪಾಸಿಗೆ ಒಂದೇನೋ ಕಾರ್ಡ್ನಾಗ ಆ್ಯಡ್ ಮಾಡಿ 1 2 3 4 ಅಂತೇಳಿ ಪೇಮೆಂಟ್ ಇದು ಹಾಕಿರ್ತಾರ. ಹಿ ಹ್ಯಾಸ್ ಟು ಕ್ರಾಸ್ ಚೆಕ್ ಇನ್ ಹಿಸ್ ಮೊಬೈಲ್. ಈಗ ಎಕ್ಸಾಂಪಲ್ ನೀವು ಅಲ್ಲಿ ಪೇ ಮಾಡಿದಾಗ ನನ್ನ ಮೊಬೈಲ್ನಾಗ ಟ್ರಾನ್ಸಾಕ್ಷನ್ ನಂಬರ್ ತೋರಿಸ್ತದೆ. ನಾ ಏನ್ ಮಾಡ್ತೀನಿ, ಆ ಟ್ರಾನ್ಸಾಕ್ಷನ್ ನಂಬರ್ ಅದನ್ನೇ ಇಲ್ಲ. ಈ ಎಕ್ಸಾಂಪಲ್ ಇದು 1 2 3 4 5 6. Now I will check this particular transaction number is there in my mobile or not. ಅಂದ್ರೆ ನನ್ನ ಫೋನ್ ಪೇ ಅಕೌಂಟಿಗೆ ಬಂದದ ಇಲ್ಲ ಚೆಕ್ ಮಾಡ್ತೀನಿ. ಸಪೋಸ್ ಇಫ್ ದ ಆರ್ಡರ್ ಪೇಮೆಂಟ್ ಬಂದದ ಅಂತಂದ್ರ then I will go for order details. So order details ಅಂದ ತಕ್ಷಣ I'll get the complete information of the customer in this case, like ಅವ್ರ ಹೆಸರು, ಮೊಬೈಲ್ ನಂಬರ್, ಎಷ್ಟು ಬಿಲ್ ಅದ ಅಂತ ಹೇಳಿ, ಅಂಡ್ ಅವ್ರದ್ದು ಮನಿ ಅಡ್ರೆಸ್ ತೋರಿಸ್ಲಿಕ್ಕತ್ತದ. ಅಂಡ್ ಕೆಳಗ ಅವ್ರು ಏನೇನು ಐಟಮ್ಸ್ ಆರ್ಡರ್ ಮಾಡ್ಯಾರ, ಐ ಕ್ಯಾನ್ ವ್ಯೂ ದೋಸ್ ಐಟಮ್ಸ್ ಇನ್ ದಿಸ್ ಕೇಸ್. ಸೊ ಇದು ಐಟಮ್ಸ್ ತಗೋತೀನಿ, ಪ್ಯಾಕ್ ಮಾಡ್ತೀನಿ. ಐ ಹ್ಯಾವ್ ದ ಕಸ್ಟಮರ್ ನೇಮ್, ಐ ಹ್ಯಾವ್ ದ ಕಸ್ಟಮರ್ ಮೊಬೈಲ್ ಅಡ್ರೆಸ್, ಎರಡೂ ಅದ ನನ್ನ ಬಳಿ. ಇದನ್ನ
ನಂದು ಇದು ಯಾರು ಡೆಲಿವರಿ ಮಾಡೋ ಇದ್ದಾನ ಅವನಿಗೆ ಇದು ಡೀಟೇಲ್ಸ್ ಕೊಟ್ಬಿಡ್ತೀನಿ. ಕೊಟ್ಟ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ in view orders you have to click on accept in this case. So ಅಲ್ಲಿ ಯಾವಾಗ accept ಅಂತ ಕ್ಲಿಕ್ ಮಾಡ್ತೀರಿ the status will become approved. ಅಂದ್ರೆ ನೀವು ಆ ಪರ್ಟಿಕ್ಯುಲರ್ ಕಸ್ಟಮರ್ದು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿರಿ ಅಂತೇಳಿ ಅದು ಅರ್ಥ ಆಗ್ತದೆ. ನೆಕ್ಸ್ಟ್ ಅದಾದ್ಮೇಲೆ you have a view customer option in this case. So view customer there are 2 customers and you can see the details of the customer in this. Next log out here. ಇವೆರಡು ಆಪ್ಷನ್ ತಿಳಿದ್ರಿ, ವ್ಯೂ ಆರ್ಡರ್ ಮತ್ತೆ ವ್ಯೂ ಕಸ್ಟಮರ್. Yes, sir. Okay. So next, Yes, click on logout. Logout ಆಯ್ತು. Say Rashmi wants to know what is the status of the order in this case. So our RASHMI, she will log in again from her username and password, and then she will click on orders. So orders naga now she can see the status is approved. Andra administrator has approved her order and it will be delivered to her house in this case at the given address. So ee ರೀತಿಯೊಳಗೆ ಆ ಆರ್ಡರ್ ಸ್ಟೇಟಸ್ ವ್ಯೂ ಮಾಡ್ಕೊಳ್ಳಿಕ್ಕೆ we have the option to the customer in this. ಫಸ್ಟ್ ಟೈಮ್ ಆರ್ಡರ್ ಕಳಿಸಿದಾಗ ಇಟ್ ವಿಲ್ ಬಿ ಆರ್ಡರ್ ಅಂದ್ರೆ ನ್ಯೂ ಆರ್ಡರ್ ಅಂತ ಸ್ಟೇಟಸ್ ಇರ್ತದ, ಅಂಡ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಟರ್ ಹ್ಯಾಸ್ ಅಪ್ರೂವ್ಡ್ ದ ಟ್ರಾನ್ಸಾಕ್ಷನ್ ಅಂಡ್ ಅದು ಯಾವಾಗ ಟ್ಯಾಬ್ಲೆಟ್ಸ್ಗಳು ಪ್ಯಾಕ್ ಮಾಡ್ತಾರ that time the status will be changed to approve. Approve and click ಮಾಡಿರ್ತಾನ, so status will be changed. That will be simultaneously displayed to the customer saying that ಅದು accept ಆಗದೋ ರಿಜೆಕ್ಟ್ ಆಗದೋ that can be viewed in this case. So ಇನ್ನೊಂದು ರಿಕ್ವೆಸ್ಟ್ ಕಳಿಸಿ ಅಲ್ಲಿ ರಿಜೆಕ್ಟ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ status will be displayed as rejected in this. So ಈ ರೀತಿಯೊಳಗ you have to explain your application in this case. So anything which you have not understood you can ask me.